Okay, let's go. ವೆಲ್ಕಮ್ ಟು ಧನ್ಯಾಸ್ ಯೂಟ್ಯೂಬ್ ಚಾನಲ್. ಇವತ್ತಿಂದ ನಾನು ನ್ಯೂ ವ್ಲಾಗ್ಸ್ ಎಲ್ಲ ಹಾಕ್ತಾ ಇರ್ತೀನಿ, ಅದು ಕೂಡ ಕನ್ನಡದಲ್ಲಿ. ಆ್ಯಂಡ್ ಲಾಸ್ಟ್ ವ್ಲಾಗ್ ಬಂದುಬಿಟ್ಟು ಇಟ್ಸ್ ಟೆಂಪಲ್ ರನ್ ಆಲ್ರೆಡಿ, ಬಟ್ ಅದೊಂದು ರ್ಯಾಂಡಮ್ ವ್ಲಾಗ್ ಮಾಡಿದ್ದೆ, ಅದು ಸಡನ್ ಮಾಡಿರುವಂಥ ವ್ಲಾಗ್. ಇಟ್ಸ್ ಓಕೆ, ಅದಿರಲಿ. ಹಾಗೆ ಇವತ್ತಿಂದ ನಾನು ನ್ಯೂ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ, ಅದು ಕೂಡ ಕನ್ನಡದಲ್ಲಿ. ಎಸ್, ನನಗೆ ಹೀಗೆ ಸಪೋರ್ಟ್ ಮಾಡ್ತೀರಿ. ಎಸ್, ಇವತ್ತು ನಾವು ಫ್ಯಾಮಿಲಿ ಟೂರ್ ಹೋಗ್ತಾ ಇದ್ದೀವಿ. ಎಸ್, ಅದು ಟೆಂಪಲ್ ರನ್ ಮಾಡ್ತಿದ್ದೇವೆ, ತುಂಬ ಟೆಂಪಲ್ಸ್ಗೆ ಹೋಗುವ. ಹಾಗೆಯೇ ನಮ್ಮ ಫ್ಯಾಮಿಲಿಯನ್ನು ಸ್ವಲ್ಪ ಇಂಟ್ರೊಡ್ಯೂಸ್ ಮಾಡ್ತಾ ಎಂಜಾಯ್ ಮಾಡುವ. ಈಗ ಆಲ್ರೆಡಿ ಟೈಮ್ ಬಂದುಬಿಟ್ಟು 4:15. ಇನ್ನು 4:30ಗೆ ಇಲ್ಲಿಂದ ಹೊರಡಿ ಮುಗೇರಿಗೆ ಹೋಗ್ತೇವೆ, ಅಲ್ಲಿಂದ ಬಸ್ಸಿಂದ ಹೋಗೋದು. ಎಸ್, ಬನ್ನಿ ಹೋಗುವ. ಲೆಟ್ಸ್ ಗೋ. ಬೇಗ 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 ಕೊಲ್ಲಿ. ರೈಟ್, ಹೋಗುವ. ಬಾಯ್ ಬಾಯ್. ಸಿ ಯು. ಹಾಯ್. ಒನ್ ಪ್ಲೇ ಡ್ಯಾನ್ಸ್. ಡ್ಯಾನ್ಸ್. ಬೈ. ಕಾಣ್ತಿರ್ಬೋದು ನಿಮಗೆ, ಜನಗಳ ಸಂಖ್ಯೆ ಬರ್ತಾ ಇದೆ. ಲೈಟ್ ಹಾಕಿ ಅದು ಕತ್ತಲೆಯಲ್ಲಿ ಕಾಣೋದಿಲ್ಲ. ನಾವೀಗ ಅಜ್ಜನ ಕಟ್ಟೆಗೆ ಕೈ ಮುಗ್ಲಿಕ್ಕೆ ಹೋಗ್ತಾ ಇದ್ದೇವೆ. ಇನ್ನು ಬಸ್ ಬಂತಂತೆ, ಈಚೆ ಹೋಗುವ. ಕಡಲ ಪುಡಿತ ಉಡಲಗೀನ ತುಡರು ಈ ಅಜ್ಜ. ಹಲೋ ಗಾಯ್ಸ್, ಹಾಯ್ ಬನ್ನೋದು. ಡಿಪ್ರೆಷನ್. ಚಪ್ಲೆ. ಹೋಗುವ. ಬಾಯ್. ಬೋಲೆ. ಬಪ್ಪನಾಡಿಗೆ ಬಂದ್ವಿ. ಜೈ ಶ್ರೀರಾಮ್. ಎಸ್, ಈಗ ಬಪ್ಪನಾಡಿ ದೇವಸ್ಥಾನಕ್ಕೆ ಬಂದ್ವಿ. ಈಗ ಇಳಿಯೋದು ಗಾಯ್ಸ್. ಮೊಟ್ಟ ಮೊದಲ ದೇವಸ್ಥಾನ ಬಪ್ಪನಾಡು. ಹೌದೌದು. ಸೊ ಫಸ್ಟ್ ನಾವು ಬಂದಿದ್ದು ಬಪ್ಪನಾಡು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ. ನಾವೀಗ ಉಚ್ಚಿಲ ಮಹಾಲಕ್ಷ್ಮಿ ಟೆಂಪಲ್ಗೆ ಬಂದಿದ್ದೇವೆ. ಹೋಗುವ. ನಮ್ಮ ಗಾಡಿಯಲ್ಲಿದೆ, ನಾವೀಗ ಈಚೆ ಹೋಗೋದು.
ಕೊಲ್ಲೂರು, ಇನ್ನು ಡೈರೆಕ್ಟ್ ಕೊಲ್ಲೂರು. ಅದೊಂದು ನಮಗೆ ಬೆಳಿಗ್ಗೆವೇ ಸಾಕಾಗಿ ಹೋಗಿದೆ ಡ್ಯಾನ್ಸ್ ಮಾಡಿ ಅಲ್ಲ ಡ್ಯಾನ್ಸ್ ಮಾಡಿ ಬೆಳಿಗ್ಗೆ ನಮ್ದು ಎನರ್ಜಿ ಆಗಿ ಉಂಟು. ಬೆಳಿಗ್ಗೆ ಹೌದು, ಹೊಟ್ಟೆ ಸಿಗ್ತಾ ಉಂಟು ತುಂಬಾ. ಇಲ್ಲಿ ಫೋಟೋಗೆಲ್ಲ ನಿಂತಿದ್ದೇವೆ. ಬೇಗ ಬೇಗ ಹೋಗು. ಎಂಚ ಚಾತಲ್ ಅವರೆಂತ ಹೇಳುದು ಗೊತ್ತ, ಚಾತಲ್ ಹೋಟೆಲ್ ಉಂಟಂತ. ನನ್ಕಿಂತ ಕೊಳ್ಳಿ ನೀನು ಅಲ್ಪ ಹೋಟೆಲ್ ಉಂಟು, ಅಲ್ಪ ಬೈಕ್ ಬೇಗ ಬೇಗ ಬನ್ನಿ, ಹೋಗುವ, ಹಸು ಆಗ್ತುಂಟು. ಫೈನಲಿ ನಾವು ಈಗ ಚಾಕ್ಲೇಟ್ಗೆ ಬಂದಿದ್ದೇವೆ. ಎಲ್ಲ ಇದ್ದಾರೆ. ತುಂಬಾ ಹಸಿವಾಗ್ತುಂಟು ನಮ್ಗೆಲ್ಲರಿಗೂ ಕೂಡ. ಅದು ಕೂಡ ನಮ್ದು ಎನರ್ಜಿ ಕಮ್ಮಿ ಇಲ್ಲ, ಎನರ್ಜಿ ಜೋಶ್ ಫುಲ್ ಹೈ ಉಂಟು. ಹೌದು, ಜೋಶ್. ಹಾಯ್ ಸರ್, ಮಿಸ್ ಯು. ನಾವು ಈ ಟೇಬಲ್ ಅಲ್ಲಿ, ಅವರ ಆ ಟೇಬಲ್ ಅಲ್ಲಿ ಇದ್ದಾರೆ. ಅದು ತುಂಬಾ ಹಸಿವಾಗ್ತುಂಟು. ಕಾಮೆಂಟಿ ಹಾಯ್. ಮಲಗಂಡ ಇವರೆಂತ ಹೇಳಿದ್ ಗೊತ್ತಿಲ್ಲ, ಮಲಗಂಡ. ಇವರು ಹೇಳಿದ ಮಲಗಂಡ, ಅದು ಮಲಗಬೇಡ, ವರ್ಗಂಡ, ಅದು ವರ್ಗಂಡ. ತುಂಬಾ ಹಸಿವಾಗ್ತುಂಟು, ಆಗುದಿಲ್ಲ, ಹೊಟ್ಟೆ ಹಸಿವಾಗ್ತುಂಟು, ಸಿಕ್ಕಾಗ್ತುಂಟು. ಎನರ್ಜಿ ಹೇಗಿದೆ? ನಂದು ಎನರ್ಜಿ ಉಂಟಲ್ಲ. ಮಾಸ್ಟರ್, ಗುಡ್ ಮಾರ್ನಿಂಗ್. ಧನ್ಯವಾದಗಳು. ಅರೆ ಗೊಂಜಿಲೊಟ್ಟು ಬೆಚ್ಚಿ ಮೋನೆ ಕೂತ್ಕೊಳ್ಳಿ. ಅಲ್ಲಿ ಟೀಚರ್ ನೋಡಿ, ಇವರೆಂತ ಇವರು, ಅವರವರು ಗಳಿಗೆ ಒಮ್ಮೆ ಬರುದು ಆ ಶಿವು. ನಮ್ಗೆ ಎಂತ ಬರಲಿಲ್ಲ, ಇವರಿಗೊಂದು ಪಲಾವ್ ಬಂದಿದೆ ಅಷ್ಟೇ. ನಮ್ಗೆ ಆಗುದಿಲ್ಲ, ಹೊಟ್ಟೆ ಹಸು. ಇವರು ನೋಡಿ ಇಡ್ಲಿ ಸಾಂಬಾರ್ ತಿನ್ನೋದು. ಇವರು ನನ್ನ ಕ್ಯಾಮರಾ ಬಂತಂತ ಈಗ ಪ್ರೊಫೆಷನಲ್ ಆಗಿ ತಿನ್ನೋದು. ಇವರು ಡಯಟ್ ಡಯಟ್ ಅಂತ ಹೇಳಿ ಸಮ ತಿಂತಿದ್ದಾರೆ. मतलब वो अलग ही लेवल का बंदा था. ಸಿಗುದಂತ ತಿನ್ನದೆಯ ತೋರ್ ಮಾಡುದು ಮಾರ. ಡಯಟ್ ಅಂತ ಡಯಟ್ ತಿಂತಾ ಇದ್ದಾರೆ, ಮುಗಿತಾ ಚೀಟಿಂಗ್ ಇವತ್ತು ಚೀಟಿಂಗ್ ಡೇ ಬಂತು. ಈಗ ಸರಿ ತಿನ್ನುವ, ಮತ್ತೆ ಸಿಗ್ತೇನೆ. ನಮ್ದು ಚಾ ಎಲ್ಲ ಕುಡಿದ ಚಾ ಅಲ್ಲ, ಇಲ್ಲಿ ತುಂಬಾ ಡಿಸ್ಟರ್ಬೆನ್ಸ್ ಉಂಟಾಯ್ತಾ. ಈಗ ನಾವು ಚಾ ಎಲ್ಲ ಕುಡಿದು ನೆಕ್ಸ್ಟ್ చేపల ఖుషి అంటే ఆసుకు మాత్రం చేపల ఖుషి అది ఇక దయపడిన ఆడే గారి ఇష్టమైన గోలి బజ్జీకి అరగే గోలి బజ్జ పెట్ట భారీ ఇಷ್ಟ. ಈಗ ನಾವು ಕಾಪು ಶ್ರೀ ಮಾರಿಗುಡಿ ದೇವಸ್ಥಾನಕ್ಕೆ ಬಂದಿದ್ದೇವೆ. ಅದ್ರ ಒಳಗೆ ಎಲ್ಲ ವಿಡಿಯೋ ಮಾಡೋಕ್ಕೆ ಆಗೋದಿಲ್ಲ, ನನಗೆ ಗೊತ್ತಾಯ್ತಾ. ಒಳಗೆಲ್ಲ ವಿಡಿಯೋ ಮಾಡಲಿಕ್ಕೆ ಆಗೋದಿಲ್ಲ. ಮುಂದಿನ ಪಯಣ ಕೊಲ್ಲೂರು, ಮುಂದಿನ ಪಯಣ
ಕಮಲಶಿಲೆ ದೇವಸ್ಥಾನಕ್ಕೆ ಹೋಗುವ. ಈಗ ನಾವು ಕಾಪು ಶ್ರೀ ಮಾರಿಯಮ್ಮ ದೇವಸ್ಥಾನದಲ್ಲಿದ್ದೇವೆ. ಆಯ್ತು, ದರ್ಶನ ಎಲ್ಲ ಆಯ್ತು. ಒಳಗೆ ನೆಕ್ಸ್ಟ್ ಕಮಲಶಿಲೆಗೆ, ಆದರೆ ಒಳಗೆ ವಿಡಿಯೋ ಎಲ್ಲ ಮಾಡಲಿಕ್ಕೆ ಆಗುದಿಲ್ಲ. ಸೊ ನಾವು ಹೊರಗೆ ಬಂದು ಮಾಡ್ತೇವೆ. ಈಗ ಹೋಗುವ, ನಾವು ಕಮಲಶಿಲೆಗೆ ಹೋಗುವ. ಲೆಟ್ಸ್ ಗೋ. ಇಲ್ಲಿ ಇದು ದರ್ಶನ ಎಲ್ಲ ತುಂಬ ಬರುವಾಗ ಟೈಮಿಂಗ್ ನಮ್ದು ಚಂದ ಉಂಟು. ಎಂಟ್ರಿ ಬಾಗಿಲು ಓಪನ್ ಆಗೋದಷ್ಟೇ. ದೇವರನ್ನು ನೋಡುವಾಗ ಒಂದು ಕಣ್ಣಲ್ಲಿ ನೀರು ಬಂತು. ಅದು ಸಾರಿ ಹತ್ತಿರ ಹೋಗಿ ನೋಡುವಾಗ ಗರ್ಭಗುಡಿಯ ದೇವರನ್ನು ಅದು ಕೂಡ ಹತ್ತಿರದಲ್ಲಿ ನೋಡುವಾಗ ಮೈ ತುಂಬ ರೋಮಾಂಚನ. ನಾವು ಹೋಗುವಾಗಲೇ ಬಾಗಿಲು ತೆರೆದದ್ದು ಇದು ನನ್ನ ಚಿಕ್ಕಪ್ಪ. ನಾನು ಫ್ಯಾಮಿಲಿಯನ್ನು ಇಂಟ್ರೊಡ್ಯೂಸ್ ಮಾಡಲೇ ಇಲ್ಲ. ಇದು ನನ್ನ ಮಗಳು. ಹೌದು, ಹೋಗುವ. ಓಕೆ ಗಾಯ್ಸ್, ಈಗ ನಮ್ದು ರೀಲ್ಸ್ ಆಯ್ತು. ಸಾರಿ, ಒಂದಲ್ಲ 2 ರೀಲ್ಸ್ ಆಯ್ತು. ಈಗ ಗೇಮ್ಸ್ ಆಡುವ. ಕದ್ದು ನಡ್ತಾಳೆ, ಬಿದ್ದೆ ಬೀಳ್ತಾಳೆ. ಇವರೊಂದುಂಟಲ್ಲ ಕ್ಯಾಮ್ರಾ ಬರುವಾಗ ಎಂತ ಓವರ್ ಆಕ್ಟಿಂಗ್ ಮಾಡ್ತಾರೆ. ಇವರೆಂತ ಓವರ್ ಆಕ್ಟಿಂಗ್ ಮಾಡುದು ಕ್ಯಾಮರಾ ಬರುವಾಗ. ಓಕೆ ಗೈಸ್, ನಾವಿನ್ನು ಗೇಮ್ಸ್ ಆಡುವ. ಮತ್ತೆ ಸಿಗುವ. ನನ್ನ ಫೋನಲ್ಲಿ ಚಾರ್ಜ್ ಇದೆ. ಸೊ ನೆಕ್ಸ್ಟ್ ನಾವು ಬಂದಿದ್ದು ಕಮಲಶಿಲೆ ಗುಹೆಗೆ. ಇದನ್ನು ಸುಪರ್ಶ್ವ ಕೇವ್ ಕೂಡ ಹೇಳ್ತಾರೆ. ಕಾಣ್ತಿದೆಯಲ್ಲ, ಈ ಗುಹೆಗೆ ಹೋಗ್ಲಿಕ್ಕೆ ಭಟ್ರು ಯಾರು ಅರ್ಚಕರು ಬರೋದಲ್ಲ, ಅರ್ಚಕರು ಅವರು ಬರದೆ ನಮ್ಗೆ ಹೋಗ್ಲಿಕ್ಕೆ ಇಲ್ಲ ಗಾಯ್ಸ್. ಓಕೆ ಗಾಯ್ಸ್, ಮತ್ತೆ ಒಂದು ಬೇಗ ಬನ್ನಿ. ಈಗ ನಾವು ಹೋಗುವ ಒಳಗೆ. ಚಂದ್ರನಾಥ್ ಮನೆಯವರು ನಾವು. ತುಂಬಾ ಮಹತ್ವದ ಜಾಗ. ಮೇಲೆ ಮರ ಇದೆ ಮಗ, ಬೇರೆ ಬಂದಿಲ್ಲ. ನಿನ್ನ ಬಸ್ ಹತ್ರ ಇನ್ನೂ ಹೋಗ್ಲಿಲ್ಲ. ಎಷ್ಟೊಂದು ಮರ ಇದೆ, ಹೋಗ್ತಾ ಇದೆ. ಹೋಗೋದು ನೋಡ್ಕೊಂಡು ಹೋಗಿ, ಬೇರೆ ಕೆಳಗಡೆ ಬಿಟ್ಟಿಲ್ಲ. ಮೂಲ ಕಮಲ್ಸಲೆ ಇದು ಮಗ, ಆಯ್ತಾ? ಮತ್ತೆ ಧ್ಯಾನಕ್ಕೆ ಬನ್ನಿ. ಬನ್ನಿ ಮಂಡೇ. ಇದು ಮೂಲ ಕಮಲಶಿಲೆ ಎಂದು ಪ್ರಸಿದ್ಧವಾಗಿದೆ. ಹಾಗೆಯೇ ಆ ತಾಯಿ ದುರ್ಗಾ ಪರಮೇಶ್ವರಿ ದೇವಿಯು ಇಲ್ಲಿ ಲಿಂಗರೂಪಿಣಿಯಾಗಿ ನೆಲೆಸಿದ್ದಾಳೆ ಎಂದು ಬಲವಾದ ನಂಬಿಕೆ ಇದೆ. ನಾವು ಕಮಲಶಿಲೆ ಟೆಂಪಲ್ಗೆ ಹೋಗಿ ಭಟ್ರು ಮಾತ್ರ ಶಿಲ್ಪ ಎಷ್ಟು ಕರೆಯೋದು ಮಾರೆ. ಇವರೇನೆ ಸೆಲ್ಫಿ ರಾಣಿ ಶಿಲ್ಪ ಅವ್ರು ಬಂದ್ರ ಅಂತ. ಒಳ್ಳೆ ಟ್ರೀಟ್ ಮಾಡಿದ್ರು. ಒಳ್ಳೆ ಜಾಗದೆಲ್ಲ ಕಾಣಿಕೆ ಇತ್ತು. ಒಂದು ಕತ್ತಲಾಯ್ತು. ಹಾಗೂ ಬಾವಲಿ ಹೇಳುದ ರೀಲ್ಸ್ ಒಳ್ಳೆ ಚಂದ ಇತ್ತು. ಒಳ್ಳೆ ಅವರು ತಿರ್ಗ ಒಂದು ಯಾಕಂದ್ರೆ ಮೈ ರೋಮಾಂಚನವಾಯಿತು. ಅಲ್ಲಿ ಕನ್ನಡದವರ ಲೈಫ್ ನೋಡಿ ತುಂಬಾ ಮೈ ರೋಮಾಂಚನ. ಸರಿ ಬಂದು ನೋವಾಯಿತು. ಕಣ್ಣಿಲ್ಲದವರ ಬದುಕನ್ನು ನೋಡಿ ತುಂಬಾ ನೋವಾಯ್ತು. ಅಲ್ಲಿ ಒಂದು ಕಣ್ಣಿಲ್ಲದವರಿಗೆ ಮಾತ್ರ ಗೊತ್ತು. ಒಂದು ಕತ್ತಲಾಯ್ತು. ಎಲ್ಲ ಲೈಟ್ ಆಫ್ ಮಾಡಿ ಕಣ್ಣಿಲ್ಲದವರ ಜೀವನ ಎಂತ ಅಂತ ಅಲ್ಲಿ ಒಂದು ಎಲ್ಲ ಕಳಿತಿದ್ದಾರೆ. ನಾವು ಹೋಗುವ. ನಾವೀಗ ಕಮಲೇಶ್ವರ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿದ್ದೇವೆ. ನೆಕ್ಸ್ಟ್ ನಾವೀಗ ಪ್ಲೇಸಲ್ಲಿ ಕೊಲ್ಲೂರು. ಸೊ ಲೆಟ್ಸ್ ಗೋ. A few moments later. ಎಂಕುಲು ನಾವು ಕಮಲೇಶ್ವರ ದುರ್ಗಾ ಪರಮೇಶ್ವರಿ ಟೆಂಪಲ್ಗೆ ಹೋಗಿ ಬಂದ್ವಿ. ಈಗ ನೆಕ್ಸ್ಟ್ ಕೊಲ್ಲೂರು ಮುಖಂಡರಿಗೆ ಹೋಗೋದು. ಲೆಟ್ಸ್ ಗೋ. ನಾವಿವಾಗ ಕೊಲ್ಲೂರು ದೇವಸ್ಥಾನಕ್ಕೆ ಹೋಗೋಣ. ಗೈಸ್ ನಾವು ಕೊಲ್ಲೂರು ಟೆಂಪಲ್ಗೆ ರೀಚ್ ಆದ್ವಿ.
ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಗಾಡಿ ಎಲ್ಲ ಬರ್ತುಂಟಾ? ಡ್ಯಾನ್ಸ್ ಉಂಟಾ ಅಂತಲ್ಲ ರಶ್ ಉಂಟು, ತುಂಬಾ ರಶ್ ಉಂಟು. ನಾವು ಈ ರಶ್ ಅಲ್ಲಿ ಇದ್ದೇವೆ ಗಾಯ್ಸ್. ತುಂಬಾ ರಶ್ ಇದ್ದೇವೆ. ಸೆಕ್ಯೂರಿಟಿ ಉಂಟು, ಹಸುವಾಗ್ತುಂಟು, ಎಲ್ಲ ಆಗ್ತುಂಟು. ಸೊ ನೆಕ್ಸ್ಟ್ ನಾವು ಹೋಗ್ತಿರೋದು ಮುರುಡೇಶ್ವರ ದೇವಸ್ಥಾನಕ್ಕೆ. ತುಂಬ ಅಂದರೆ ತುಂಬ ಗೇಮ್ಸ್ ಇತ್ತು, ಯಾವುದು ರೆಕಾರ್ಡ್ ಮಾಡಲಿಕ್ಕೆ ಆಗಲಿಲ್ಲ ನನಗೆ. ಮುರುಡೇಶ್ವರ ಬೀಚ್. ಫೈನಲ್ ನಾವು ಮುರುಡೇಶ್ವರಕ್ಕೆ ಲಾಸ್ಟ್ ಟೆಂಪಲ್ ಬೀಚ್ ವ್ಯೂ ಕಾಣ್ತದೆ ನಿಮಗೆ ತುಂಬ. ಮುರುಡೇಶ್ವರ ಇನ್ನು ಮನೆಗೆ ಹೋಗುದು. ಇವತ್ತಿನ ಟೂರ್ ಬೇಜಾರಾಗ್ತದೆ. ಮುಗಿಯುವಾಗ ತುಂಬ ನೆಕ್ಸ್ಟ್ ಯಾವಾಗ ಪ್ಲಾನ್ ಮಾಡುವ? ನೆಕ್ಸ್ಟ್ ಇಯರ್ ನೋಡಿಕೊಂಡು ಬಂದದ್ದು. ಬೀಚ್ಗೆ ಹೋಗ್ಲಿಕ್ಕೆ ಬಿಡ್ತಾರಿಲ್ಲ ಗೊತ್ತಿಲ್ಲ. ಹೋಗಿ ಅಲ್ಲಿ ರೀಲ್ಸ್ ಮಾಡಿ ಮತ್ತೆ ಬಸ್ ಹತ್ತಿ ಹೋಗುದು. ಸೊ ಗಾಯ್ಸ್, ನಾವಿವತ್ತು ಲಾಸ್ಟ್ ನಮ್ಮ ಟ್ರಿಪ್ಪಿದು ಲಾಸ್ಟ್ ಟೆಂಪಲ್ ದೇವಸ್ಥಾನ ಮುರುಡೇಶ್ವರ್ಗೆ ಬಂದಿದ್ದೇವೆ. ಅಲ್ಲಿ ಶಿವನು ಕೈ ಒಂದ್ಸಲ ಕಟ್ಟಾಗಿತ್ತಂತೆ, ಅದಕ್ಕೋಸ್ಕರ ನಾಗನ ಸಪೋರ್ಟ್ ಆಗಿ ಅದನ್ನು ಹಾಕಿಟ್ಟಿದ್ದಾರೆ. ಯಾವುದಾದ ಕೆಳಗೆ ನೋಡಿ, ಕೈಯ ಕೆಳಗೆ ಒಂದು ನಾಗಲ್ಲಿ ಇದೆ ಅಲ್ಲ, ಅದನ್ನು ಸಪೋರ್ಟ್ ಆಗಿಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ಅದು ಕಟ್ಟಾಗಿತ್ತು, ಸರಿ ಮಾಡಲಿಕ್ಕೆ ಅದು ಸಪೋರ್ಟಿಗೆ ಅದನ್ನು ಇದು ಮಾಡಿದ್ರು. ಖುಷಿ ಆಗ್ತದೆ ಶಿವನನ್ನು ನೋಡುವಾಗ. ನೀವು ಹತ್ತಿರದಲ್ಲಿ ಹೋಗಿ ಭುವನಂ ಗಗನಂ ಸಕಲಂ ಶರಣಂ ಅಖಿಲಂ ನಿಖಿಲಂ ಶಿವನೇ ಶರಣಂ. ಸೊ ಫೈನಲಿ ನಾವು ಬಂದದ್ದು ಆನೆಗುಡ್ಡೆ ವಿನಾಯಕ ಟೆಂಪಲ್ಗೆ. ಫೈನಲಿ ನಾವು ಲಾಸ್ಟ್ ಬಂದ ಟೆಂಪಲ್ ಬಂದದ್ದು ಆನೆಗುಡ್ಡೆ ಶ್ರೀ ವಿನಾಯಕ ದೇವಸ್ಥಾನಕ್ಕೆ ಬಂದದ್ದು. ಇವತ್ತು ಈಗ ಟೈಮ್ ಬಂದು 8:11. ಇನ್ನು ಹೋಗುದು ಆಯ್ತು. ವಿಡಿಯೋ ಮಾಡುವವರು ಧನ್ಯ. ಉದ್ಯಾವರದಲ್ಲಿ ನೋಡಿ ಅಂತೆ ಗೋಬಿ ಆಚೆ ಇರೋ ಟೇಬಲ್ ಎಲ್ಲ ಬಂದಿದೆ. ಊಟ ಬಂತು, ನೋಡುವ ಹೇಗೆ ಟೇಸ್ಟ್ ಉಂಟು ಅಂತ. ಇದು ಹೈದ್ರಾಬಾದಿ ವೆಜ್, ಫುಲ್ ವೆಜ್ಜಿ ಬಿರಿಯಾನಿ ಅಂತೆ. ನೋಡುವ ಹೇಗೆ ಟೇಸ್ಟ್ ಉಂಟಂತ. ಹೇಗುಂಟು? ಸೂಪರ್ ಸೂಪರ್. ಅವರಿಗೆಲ್ಲ ಬರಲೇ ಇಲ್ಲ ನಮಗೆ ಬಂದದ್ದು. ನಾವು ಊಟ ಮಾಡಿ ಹೋಗುವ. ಓಕೆ ಬಾಯ್. ಹೊಟ್ಟೆ ಫುಲ್ ಆಯಿತು ಹೊಟ್ಟೆ ತುಂಬಿ ಹೋಯ್ತು. ಅರ್ಧರ್ಧ ನಂಗೆಲ್ಲ ಫುಲ್ ಹಾಕಿದ್ದಾರೆ ಇವರು. ಎಲ್ಲ ಟೇಬಲ್ಗೆಲ್ಲ ಬಂದಿದೆ. ಅವರಿಗೆ ಹೋಗಿ ಅಟ್ಯಾಕ್ ಮಾಡಿ ಅವ್ರು ನಮ್ಮ ಟೇಬಲ್ ನಮ್ಮ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೇವೆ. ನೀವು ಎಂಜಾಯ್ ಮಾಡ್ತೀರಂತ ಅನಿಸ್ತೇವೆ. ಓಕೆ ನೆಕ್ಸ್ಟ್ ಟೈಮ್ ಸಿಗುವ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತೀರಿ ಗೈಸ್. ನಂದು ವಾಯ್ಸ್ ಎಲ್ಲ ಹೋಗಿ. ಓಕೆ ಗೈಸ್, ಬಾಯ್.